ಹಾಯ್ ಎಲ್ರಿಗೂ, ಇವತ್ತು ಎಳ್ಳು ಜ್ಯೂಸ್ ರೆಸಿಪಿ ಟ್ರೈ ಮಾಡಿದ್ದೀನಿ. ದೇಹಕ್ಕೆ ತುಂಬಾ ತಂಪು. ಈ ಬೇಸಿಗೆ ಕಾಲದಲ್ಲೆಲ್ಲ ಈ ಥರ ಎಳ್ಳು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ದೇಹ ತಂಪಾಗಿರುತ್ತೆ. ಹಾಗೆ ಜ್ಯೂಸ್ ಸೆಂಟ್ರಲ್ಲಿ ಕೂಡ ಈ ಟೈಮಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಹಾಗೆ ಇದು ಬೋನ್ನ ಹೆಲ್ತಿಗೆ, ಹಾಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ, ಹಾಗೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಲೇಟ್ ಆದರೆ ಈ ಥರ ಎಳ್ಳು ಜ್ಯೂಸ್ ಮಾಡಿ ಕುಡಿದ್ರೆ ಬೇಗ ಆಗೋ ಚಾನ್ಸಸ್ ಇದೆ. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ನವರು ಈ ಎಳ್ಳು ಜ್ಯೂಸನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗಿಂದ 9 ತಿಂಗಳ ತನಕ ಅವರು ಯೂಸ್ ಮಾಡೋ ಹಾಗಿಲ್ಲ. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ. ಇಲ್ಲಿ ನಾನು 1/4 ಕಪ್ನಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ಹಾಗೆ ನಾನೊಂದು 6ರಿಂದ 7ನಷ್ಟು ಬಾದಾಮ್ ತಗೊಂಡಿದ್ದೇನೆ. ಇದನ್ನು 4ರಿಂದ 5 ಗಂಟೆ ತನಕ ನೆನೆಸಬೇಕು. ಇದನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಹಾಗೆ ಇಲ್ಲಿ 1/4 ಕಪ್ನಷ್ಟು ಬೆಲ್ಲ, ಹಾಗೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ. ನೋಡಿ, ಈಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಒಂದು ಫಿಲ್ಟರ್ನಲ್ಲಿ ಹೀಗೆ ನೀರು ಹಾಕಿ ಡೈರೆಕ್ಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಕೂಡ ತೆಗಿಬೋದು. ನಾನಿಲ್ಲಿ ಎಳ್ಳನ್ನು ಕ್ಲೀನ್ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ನಷ್ಟು ನೆನೆಸಿ ಇಟ್ಟಿದ್ದೇನೆ. ಈಗ ಇದು 15 ಮಿನಿಟ್ಸ್ ಆದಮೇಲೆ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಬೇಕು. ಎಳ್ಳು ನೀರು ಸಮೇತ ಹಾಕಬೇಕು. ಹಾಗೆ ನೆನೆಸಿಟ್ಟ ಬಾದಾಮನ್ನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೇನೆ. ಹಾಗೆ ಬೆಲ್ಲ ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ನಿಮಗೆ ಬೇಕಿದ್ದರೆ ಎಲ್ಲ ಒಟ್ಟಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು. ನಾನು ಮಾತ್ರ ಈ ಥರ ಟ್ರೈ ಮಾಡ್ತಿದ್ದೇನೆ. ಯಾಕಂದರೆ ತೆಂಗಿನ ತುರಿ ಎಲ್ಲ ಹಾಕಿದರೆ ಅದು ಕರೆಕ್ಟಾಗಿ ಪೇಸ್ಟಾಗಿ ಬರಲ್ಲ. ಹಾಗಾಗಿ ಇಷ್ಟು ಮಾಡಿ ಆದಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕಬೇಕು. ನಾನಿಲ್ಲಿ 2 ಏಲಕ್ಕಿ ಯೂಸ್ ಮಾಡಿದ್ದೇನೆ. ಇದು ಆಪ್ಷನಲ್, ನೀವು ಯೂಸ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಮತ್ತು ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇದರ ತೆಂಗಿನ ಹಾಲು ತೆಗಿಬೇಕು. ನೋಡಿ, ಈಗ ಗ್ರೈಂಡ್ ಆಗಿದೆ. ಇದನ್ನೊಂದು ಫಿಲ್ಟರ್ನಲ್ಲಿ ನಾವು ಫಿಲ್ಟರ್ ಮಾಡಬೇಕು. ಎಷ್ಟು ತೆಂಗಿನ ಹಾಲು ಆಗುತ್ತೆ ಅಷ್ಟು ತೆಂಗಿನ ಹಾಲು ತೆಗಿಬೇಕು. ಯಾಕಂದರೆ ಎಳ್ಳು ಜ್ಯೂಸ್ ತುಂಬ ತೆಳು ಆದರೆ ಟೇಸ್ಟ್ ಆಗಿರುತ್ತೆ, ಕುಡಿಲಿಕ್ಕೂ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಎಷ್ಟಾಗತ್ತೆ ಅಷ್ಟು ತೆಂಗಿನ ಹಾಲು ಗ್ರೈಂಡ್ ಮಾಡಿ ತೆಗಿಬೇಕು. ನೋಡಿ, ಈಗ ಎಳ್ಳು ಜ್ಯೂಸ್ ರೆಡಿ ಆಗಿದೆ. ಈ ಥರ ಮಾಡಿ ಕುಡೀರಿ, ತುಂಬಾ ಒಳ್ಳೆಯದು ದೇಹಕ್ಕೆ. ಬಾಡಿ ತುಂಬ ಹೀಟ್ ಆಗಿದ್ರೆ ಈ ಥರ ಎಲ್ಲ ಮಾಡಿ ಕುಡಿಬೋದು. ಎಳ್ಳು ಜ್ಯೂಸ್ ರೆಡಿ. ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಯಾಕಂದರೆ ತುಂಬ ತಂಪಲ್ವ, ಹಾಗಾಗಿ ಕುಡಿಬಾರ್ದು. Thanks for watching.